ಹಿಂಗೆ ಸ್ಟ್ರಂಚ್ಗಳಿದಾವೆ, 30 ಸ್ಟ್ರಂಚ್ಗಳಿದಾವೆ. ಈ ಸ್ಟ್ರಂಚ್ನಲ್ಲಿ ಏನು ಮಾಡ್ತೀವಿ, ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ನುಗ್ಗೆ ಇದೆಲ್ಲ ಕಟ್ ಮಾಡಿ ಡ್ರೈನೇಜ್ಗೆ ಹಾಕ್ತೀವಿ. ಈ ಡ್ರೈನೇಜ್ದು ಮಳೆ ಬಂದಾಗ ನೆನೀತತ್ತದು ಕಸ, ಅಲ್ಲೇ ಗೊಬ್ಬರ ಆಗುತ್ತೆ, ಹ್ಯೂಮಸ್ ಸೃಷ್ಟಿ ಆಗುತ್ತೆ, ಎಲೆಗಳೆಲ್ಲ ಇಲ್ಲೇ ಉದುರಿಸ್ತವೆ. ಯಾವ ಬೇಸಾಯ ಬೇಕಾಗಿಲ್ಲ, ಯಾವ ಗೊಬ್ಬರನೂ ಬೇಕಾಗಿಲ್ಲ, ಟ್ಯಾಕ್ಟ್ರಿ ಅಂತೂ ಇದ್ರೊಳಗೆ ಬೇಕೇ ಇಲ್ಲ. ಖರ್ಚುಗಳು ಭಾಳ ಕಡಿಮೆ. ನನಗಿರೋದೇ ಖರ್ಚುಗಳನ್ನ ಕಡಿಮೆ ಮಾಡ್ಬೇಕು. ರೈತರಿಗೆ ಖರ್ಚುಗಳು ಕಡಿಮೆ ಆದರೆ ಮಾತ್ರ ರೈತ ಬದುಕ್ತಾನೆ. ಖರ್ಚು ಕಡಿಮೆ ಮಾಡಿಬಿಟ್ರೆ ಯಾವ ಬೆಲೆ ಕೊಡಪ್ಪ ನೀನು, ಪರಮಾತ್ಮ ನೀನೇ ನನಗೆ ಅಂತ ಅಂದ್ಕೊಂಡು ಕೊಡ್ಬೋದಲ್ಲಪ್ಪ. ಯಾಕಂದರೆ ಜಾಣರು ಕೊಡಲ್ಲ, ಭಾಳ ಜುಗ್ಗರು. ಅವ್ರಿಗೆ ಹಳ್ಳಿ ಬೇಕಾಗಿಲ್ಲ, ಇಲ್ಲೇ ಉಂಡಿರ್ತಾರೆ, ಇಲ್ಲೇ ಬದುಕಿರ್ತಾರೆ, ಇಲ್ಲಿಂದ ಪೇಟೆಗೆ ಹೋಗ್ತಾರೆ, ಅಲ್ಲಿ 30-40 ಸೈಟು, ಒಂದು ಮನೆ, ಮಕ್ಕಳ ಕಾನ್ವೆಂಟು, ಹಳ್ಳಿಗೆ ಟಾಟಾ. ಬರೀ ಉಳಿಸೋದ್ರಾಗೆ ಅವ್ರು ಉಳಿಸ್ಲಿ, ಅವ್ರು ಚೆನ್ನಾಗೇ ಇರಲಿ, ನಮಗೆ ಕೊಡೋದೇ ಖುಷಿ. ನಾವು ಹಳ್ಳಿಯಲ್ಲೂ ಚೆನ್ನಾಗಿರೋಕೆ ನಾವು ಯೋಚನೆ ಮಾಡ್ಬೇಕಲ್ಲ. ಹೌದು, ಕೂಡ್ಲಿಗೆ ಅಂದರೆ ಹುಣಸೆ ತವರು ಕರ್ನಾಟಕದಲ್ಲಿ. ಸಿಕ್ಕಾಪಟ್ಟೆ ಹುಣಸೆ ಮರಗಳಿದಾವೆ. ಈ ಕ್ಲೈಮೇಟ್ ಇಲ್ಲಿ ಹುಣಸೆ ಭಾಳ ಚೆನ್ನಾಗಿ ಬೆಳೆದಿದೆ. ಹಳೆ ಮರಗಳಿದಾವೆ, 600-800 ವರ್ಷದ ಮರಗಳು ಇದ್ದಾವೆ. ನಮ್ಮ ತಾಲೂಕಿನಾಗ ಭಾಳ ಹಳೆ ಮರಗಳು ಇದ್ದಾವೆ. ಈ ಏರಿಯಾದಾಗೆ ಏನು ಬರುತ್ತೋ ಅದನ್ನು ಕಂಡು ಮಾಡಿದ್ದಾರೆ. ಇವಾಗ ಸರ್ಕಾರನೂ ಈ ಗೂಡೆಕೋಟೆ ಹತ್ರ ಒಂದು ಹಳ್ಳಿಯಲ್ಲಿ ಒಂದು ಹುಣಸೆ ಪ್ರೊಸೆಸಿಂಗ್ ಯೂನಿಟ್ ಹಾಕಿದ್ದಾರೆ. ಅಲ್ಲಿ ಅಂದರೆ ಹುಣಸೆ ಹಣ್ಣನ್ನ ತಿರುಳನ್ನ ತೆಗಿತಕ್ಕಂಥದ್ದು, ಆಮೇಲೆ ಹಣ್ಣಸ್ನ ಆ ನಾರು ಬೀಜ ತೆಗಿತಕ್ಕಂಥದ್ದು, ಗೊಳ್ಳೆ ತೆಗಿತಕ್ಕಂಥದ್ದು, ಅದನ್ನ ಸರ್ಕಾರ ಮೊನ್ನೆ ಇವರು ಯಾರು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಬಂದು ಉದ್ಘಾಟನೆ ಮಾಡಿದರು. ಸುಮಾರು 4 ಕೋಟಿ ವೆಚ್ಚದಲ್ಲಿ. ಊರ ಹೆಸರು ನನಗೆ ಜಲ್ದ ನೆನಪು ಬರ್ತಾ ಇಲ್ಲ. ಗೂಡೆಕೋಟೆ ಪಕ್ಕ ಹಾನಗಲ್ಲಿಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಮಾಡಿದ್ದಾರೆ. ಅದು ನಮ್ಮದು ಒಂದು ಒಳ್ಳೆ ಕೆಲಸ ಆಗಿದೆ ಅಂತ ಹೆಮ್ಮೆ ಪಡ್ತಕ್ಕಂಥ ವಿಷಯನೇ. ನೋಡಿ, ಒಂದು ಡಾಟ್ಸನ ಇದಾವ ಈ ನಿಂಬೆಕಾಯಿಗೆ. ಈ ಅಂದರೆ ಎಂದೂ ಇಲ್ಲಿ ಪಂಪೆ ಬಂದಿಲ್ಲ. ಅಂದರೆ ಈ ರೀತಿ ಬಯೋಡೈವರ್ಸಿಟಿ ಇದ್ದಾಗ, ಅಂದರೆ ಇಲ್ಲಿ ನುಗ್ಗೆ ಗಿಡ ಇದೆ, ಇಲ್ಲಿ ಸಪೋಟ ಗಿಡ ಇದೆ, ಅಲ್ಲಿ ಮಾವಿನ ಗಿಡ ಇದೆ. ಈ ರೀತಿ ಕಲಬೆರಿಕೆ ಬೆಳೆ ಅಂತ ಅನ್ಬೋದು ನಮ್ಮ ಗ್ರಾಮ್ಯ ಭಾಷೆಗೆ. ಕಲಬೆರಿಕೆ, ಚಿತ್ರಾನ್ನ ಅಂತೀವಲ್ಲ, ಈ ರೀತಿ ಇದ್ದಾಗ ರೋಗಗಳು ಬರಲಿಕ್ಕೆ ಆಸ್ಪದ ಇಲ್ಲ. ಒಂದು ಜೀವಸ್ಯ ಜೀವನಂ ಜೀವೇನ ಜಾಯತೆ ಅಂತ ಏನೋ ಸಂಸ್ಕೃತದಾಗ ಅಂತಾರೆ. ಜೀವಿಯ ತಿಂದು ಜೀವಪದ ಜಗವೆಲ್ಲ ಅಂತ. ಹಂಗೆ ಪಕ್ಷಿಗಳು ಅಂಥವೆಲ್ಲ ಬಂದು ವಾಸ ಮಾಡಿ ಒಂದ್ಕೊಂದು ಸಪೋರ್ಟ್ ಆಗ್ತವೆ. ಇಲ್ಲಿ ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತೆ ಇದ್ದಾಗ ರೋಗಗಳು ಯಾವುದೂ ಬರ್ತಾ ಇದ್ದಿಲ್ಲ. ನಮ್ಮ ಯಜಮಾನರು ಕೃಷಿಯಲ್ಲಿಯೂ ಆ ತಂತ್ರಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಮೊದಲು ನಮ್ಮಲ್ಲಿ ನಾವು ಚಿಕ್ಕರಿದ್ದಾಗ ಜೋಳ ಬೆಳೀತಾ ಇದ್ರು. ಜೋಳದ ಮಧ್ಯೆ ತೊಗರಿ ಇರ್ತಾಯಿತ್ತು, ಜೋಳದ ಕೆಳಗೆ ಮಡಿಕೆಸರು ಇರ್ತಾಯಿತ್ತು. ಇವೆಲ್ಲ ಇವು 3-4 ಬೆಳೆಗಳು ಸೇರಿ ಆ ಒಂದು ಬೆಳೆ ಅಂತ ನಾವು ಮಾಡ್ತಾಯಿದ್ವಿ. ಜೋಳ ಮುಂಗಂಡು ಬಂದ್ಬಿಡೋದು. ಜೋಳ ಮುಂಗಂಡು ಬಂದಮೇಲೆ ಹಿಂಗಾರಿಗೆ ತೊಗರಿ ಬರೋದು. ಆಮೇಲೆ ಜೋಳದಲ್ಲಿ ನೆರಳಿನಲ್ಲಿ ಮಲ್ಚಿಂಗಾಗಿ ಮಡಿಕೆಸರು ಕೆಲಸ ಮಾಡ್ತಾಯಿತ್ತು. ಅದು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತಾಯಿತ್ತು ಬೆಳೆಗಳಿಗೆ. ಹೀಗೆ ಒಂದು ಸಹಜೀವಿ ತತ್ವದ ಒಂದು ಅಡಿಯಲ್ಲಿ ನಮ್ಮ ಕೃಷಿ ಚಿಂತನೆ ನಡೆದಿತ್ತು ಅವತ್ತು. ಆದರೆ ಇವತ್ತು ಮೋನೋಕ್ರಾಪ್ ಆಗಿಬಿಟ್ಟು ಅದೆಲ್ಲ ಡಮಾಡ್ಲಿಸ್ಟ್ ಆಗಿಬಿಡ್ತು. ಇಲ್ಲಿ ಒಂದು ಎಲ್ಲವೂ ಕಳೆ ಅಂತೀವಿ. ಎಲ್ಲವೂ ಕಳೆ ಅಲ್ಲ. ನಮಗೆ ಮನುಷ್ಯರಿಗೆ ಕಳೆ, ಬೇರೆ ಜಾತಿ ಕಳೆ ಅಲ್ಲ. ಅದು ಕೆಳೆ ಅಂತಂದ್ರೆ ಸ್ನೇಹಿತ, ನಮಗೆ ಶಕ್ತಿ ತುಂಬತಕ್ಕಂಥನು. ಹೇಗಪ್ಪ ಅಂತಂದರೆ, ಒಂದು ಮನೆ ಅಂದರೆ ಒಂದು ಕೃಷಿ ಕುಟುಂಬ ಅಂತಂದರೆ ಆ ಕುಟುಂಬದಲ್ಲಿ ಎತ್ತುಗಳಿರ್ತವೆ, ದನಗಳಿರ್ತವೆ, ಜೊತೆಗೆ ನಾಯಿ ಇರ್ತವೆ, ಜೊತೆ ಬೆಕ್ಕಿರ್ತವೆ, ಒಂದು ಕೋಳಿ ಇರ್ತತೆ, ನಾವು ಇರ್ತೀವಿ. ಇವೆಲ್ಲವೂ ಜೀವಿಗಳೇ. ಇಲ್ಲಿ ನಾವು ತಿನ್ನೋದು ತೆನೆಯ ಭಾಗದ ಕಾಳುಗಳನ್ನು, ದನ ತಿನ್ನೋದು ದಂಟನ್ನು, ಅದ್ರ ಕಾಂಡನ. ಹೌದಾ? ನಾಯಿಗೆ ಒಂದು ಈಟು ಮುದ್ದೆ ಹಾಕಿದರೆ ರಾತ್ರಿ ಎಲ್ಲ ನಮ್ಮನ್ನು ವಾಚ್ಮ್ಯಾನ್ ಆಗಿ ಹೊರಗಡೆ ಕಾಯ್ತತೆ. ಬೆಕ್ಕಿಗೆ ಒಂದು ಸ್ವಲ್ಪ ಹಾಕಿಬಿಟ್ರೆ ಇಲಿ ಅವನ್ನ ಹುಳ ಉಪ್ಪಡೆ ಅಂದ್ಕೊಂಡು ಇಂಡೋರ್ ನಮ್ಮನ್ನು ಕಾಯ್ತತೆ. ಕೋಳಿಗಳು ತಿಪ್ಪೆ ಕೆದರಿ ಜೀವನ ಮಾಡ್ತಿದ್ವು. ಅವು ನೆಂಟರು ಬಂದಾಗೆ ಚಿಕನ್ ಕಬಾಬ್ ಆಗ್ತಾ ಇದ್ವು. ಹೌದಾ ಅಲ್ಲ ಗುರುವೆ? ಈ ರೀತಿ ಇವೆಲ್ಲವೂ ಜೀವಿಗಳಾದರೂ ಒಂದಕ್ಕೊಂದು ಸ್ಪರ್ಧೆನೇ ಇಲ್ಲ. ಹೌದಾ? ನಾವೇನು ಮಾಡಿಬಿಟ್ಟಿದ್ವಿ, ಈಗ ಎಲ್ಲ ಬೆಳೆಗಳಿಗೆ ಈ ಕಳೆಗಳು ಅಂತ ನಾವು ಮಾಡಿಬಿಟ್ಟು ಎಲ್ಲವನ್ನೂ ನಿರ್ನಾಮ ಮಾಡಿಬಿಟ್ಟು ಉಪಕಾರಿ ಕೀಟಗಳು ಅಪಕಾರಿ ಕೀಟಗಳನ್ನು ಎಲ್ಲ ನಿರ್ಮಾಣ ಮಾಡಿಬಿಟ್ಟು ನಾವು ನಮಗೆ ನಾವೇ ನಾಮ ಹಾಕ್ಕೊಂಬಿಟ್ಟಿದ್ವಿ. ಈ ತಂತ್ರಗಳು, ಸಹಜೀವಿ ತತ್ವದ ಒಂದು ಚಿಂತನೆಗಳು ರೈತರಿಗೆ ಗೊತ್ತಾಗಬೇಕಾಗಿದೆ. ನೋಡಿ, ಇಲ್ಲಿ ನಿಂಬೆ ಗಿಡಕ್ಕೆ ಒಂದು ಡಾಟ್ಸು ಇಲ್ಲಲ್ರಿ. ಇಲ್ಲಿ ನಮಗೆ ಈ ನಿಂಬೆಯಲ್ಲಿ ಪ್ರಬುದ್ಧವಾಗಿ ಮಿಂಚತಕ್ಕಂಥರು ರಾಜಶೇಖರ್ ನಿಂಬರ್ಗಿ ಕರ್ನಾಟಕದಲ್ಲಿ.
ಬೆನಕನಹಳ್ಳಿ, ಇಂಡಿ ತಾಲೂಕು. ಅವರು ಇಲ್ಲಿಗೆ ಬಂದಿದ್ದರು. ಸಜ್ಜನ್ ನಿಮ್ಮವು ಭಾಳ ಚೆನ್ನಾಗಿದ್ದಾವೆ ನಿಂಬೆಹಣ್ಣು ಅಂತ ಹೇಳೋದು. ನನಗೆ ಭಾಳ ಖುಷಿ ಆಯ್ತು. ನಾನು ಮಾಡಿರೋದು ಸರಿ ಇದೆಯಲ್ಲ. ನಾನು ನಮಗೆ ಅವ್ರದ್ದು ಬಂದಾಗೆ ನಾವು ತಾಳೆ ನೋಡ್ಕೋಬೇಕಲ್ಲ. ಈಗ ನೋಡ್ರಿ, ಮಾವು ಸಿಕ್ಕಾಪಟ್ಟೆ ಹೂ ಬಿಟ್ಟಿದೆ. ಈ ನುಗ್ಗೆದು ನುಗ್ಗೆನೂ ಸಿಕ್ಕಾಪಟ್ಟೆ ಹೂ ಇದೆ. ಇಲ್ಲಿದೆ ನೋಡಿ ನುಗ್ಗೆ ಹೂ ಫುಲ್ಲು. ಅಲ್ಲ, ಈ ರೀತಿ ನುಗ್ಗೆ ಕಾಲದಾಗ ನುಗ್ಗೆ, ಸಪೋಟ ಕಾಲದಾಗ ಸಪೋಟ, ನಿಂಬೆ ಕಾಲದಾಗ ನಿಂಬೆ. ಈ ರೀತಿ ದಿನ 3 ಗಂಟೆ ರೈತ ಹೊಲದಲ್ಲಿ ಮೇಂಟೈನ್ ಮಾಡೋ ಕೆಲಸ ಮಾಡಬೇಕು. ಈ ಹಾರ್ವೆಸ್ಟಿಂಗು ಇದೆಲ್ಲ, ಆಮೇಲೆ ಪ್ಯಾಕಿಂಗು ಅದೆಲ್ಲ ಮಾಡಬೇಕು. ದಿನಕ್ಕೊಂದು 2 ಗಂಟೆ ಮಾರುಕಟ್ಟೆಗೂ ಟೈಮ್ ಕೊಡಬೇಕು. ಈ ನೋಡಿ ಸ್ಟಂಚ್ ಕಂಬಂಡು ಯಾವುದೇ ಗಿಡ ತಿಪ್ಪೆಗೆ ಚೆನ್ನಾಗಿ ಬೆಳೀತತ್ತ, ಹೊಲದಾಗ ಚೆನ್ನಾಗಿ ಬೆಳೀತತ್ತ. ಯಾವುದೇ ಗಿಡ ತಿಪ್ಪೆಗೆ ಚೆನ್ನಾಗಿ ಬೆಳೀತತ್ತ, ಹೊಲದಲ್ಲೇ ಚೆನ್ನಾಗಿ ಬೆಳೀತತ್ತೋ. ಇದು ನೋಡಿ, ಇದೀಟು ತಿಪ್ಪೆನೇ ನಮಗೆ. ಹಿಂಗೆ ಸ್ಟಂಚ್ಗಳದಾವೆ, 30 ಸ್ಟಂಚ್ಗಳದಾವೆ. ಈ ಸ್ಟಂಚಿನಲ್ಲಿ ಏನು ಮಾಡ್ತೀವಿ, ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ನುಗ್ಗೆ ಇದೆಲ್ಲ ಕಟ್ ಮಾಡಿ ಡ್ರೈನೇಜ್ಗೆ ಹಾಕ್ತೀವಿ. ಈ ಡ್ರೈನೇಜ್ ಮಳೆ ಬಂದಾಗ ನೆನೀತತ್ತದು ಕಸ, ಅಲ್ಲೇ ಗೊಬ್ಬರ ಆಗುತ್ತೆ, ಹ್ಯೂಮಸ್ ಸೃಷ್ಟಿ ಆಗುತ್ತೆ, ಎಲೆಗಳೆಲ್ಲ ಇಲ್ಲೇ ಉದುರಿಸ್ತವೆ. ಯಾವ ಬೇಸಾಯ ಬೇಕಾಗಿಲ್ಲ, ಯಾವ ಗೊಬ್ಬರನೂ ಬೇಕಾಗಿಲ್ಲ, ಟ್ಯಾಕ್ಟ್ರಿ ಅಂತೂ ಇದ್ರೊಳಗೆ ಬೇಕೇ ಇಲ್ಲ. ಇದನ್ನು ಎಲ್ಲ ತಗ್ಗುದಿನ್ನೇ ಇತ್ತು. ನಮ್ಮ ತಮ್ಮ ಒಂದೇ ಒಂದು ಸಲ ಇಲ್ಲಿ ರೋಟೋವೇಟ್ರು ಈಗ 2 ವರ್ಷದಿಂದ ಹೊಡಿಸಿದ್ದಷ್ಟೇ. ನಾನಂತೂ ಎಂದು ತಂದೇ ಇಲ್ಲ. ಏನ್ರಿ ಅಂದರೆ ಒಂದೊಂದನೇ ಇದಿಲ್ಲದೆ ನಾವು ಹೇಗೆ ಬದುಕ್ಬೋದು ಅಂತ ಯೋಚನೆ ಮಾಡ್ತೀವಿ. ಇದ್ದು ಬದುಕೋದು ದೊಡ್ಡತನ, ಅದೊಂದು ರೀತಿ. ಅಂದರೆ ಈ ಬೇಸಾಯ ಮಾಡದೆ ನಾವು ಹೇಗೆ ಮಾಡ್ಬೋದು. ಇಷ್ಟೊಂದು ಎಲೆ ಬೀಳುತ್ತೆ ಅಂತಂದಮೇಲೆ ಇಲ್ಲೇ ಗೊಬ್ಬರ ಉತ್ಪತ್ತಿ ಆಗುತ್ತಲ್ಲ. ಇದನ್ನ ಹೊರಗೆ ಹಾಕಿದರೆ, ಸುಟ್ಟಾಕಿದರೆ ಅವಾಗೆ ಭೂಮಿ ಕೊರತೆ. ಯಾವುದಾದ್ರೂ ಅಡವಿ ಮಣ್ಣು ಏನಾದರೂ ಕೊರತೆ ಇದೆಯಾ? ಅಲ್ಲಿ ಕೊರತೆ ಇಲ್ಲ, ಇಲ್ಲಿ ಕೊರತೆ ಆಗ್ತದಂದ್ರೆ ನಾವೇನೋ ತಪ್ಪು ಮಾಡ್ತೀವಲ್ಲ. ಅಡವಿ ಅಡುತ್ತಾಯಿ, ಮನೆ ಮಲ್ತಾಯಿ ಗುರುವೆ. ಇದೊಂದು ಕಾಡಾಗಿ ಮಾಡಿಬಿಟ್ರು ನಾವ್ಯಾಕೆ ಚೆನ್ನಾಗಿ ಆಗಬಾರ್ದು ಅಂತ ಒಂದು ಕನಸಿನ ತೋಟ ಇದು ಜೀವನವನ. ನಮಗೆ ಲಾಭ ಬರ್ತಕ್ಕಂಥ, ನಮ್ಮ ಏರಿಯಾದಲ್ಲಿ ಬೆಳೀತಕ್ಕಂಥ ಗಿಡ ಮರಗಳನ್ನೇ ವಿನ್ಯಾಸ ಮಾಡ್ಕೋಬೋದು. ಅದೇ ನಾವು ಹೇಳಿದ್ವಲ್ಲ, ಸಿರ್ಸಿ ಶಂಕರ್ ಹೆಗಡೆಯವರು ಅಂತ. ಅವರು ಅಲ್ಲಿಯ ಮಲೆನಾಡಿನಲ್ಲಿ ಬರ್ತಕ್ಕಂಥ, ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಅಡಿಕೆ, ತೆಂಗು, ರಬ್ಬರು ಅವ್ರು ಏನೋ ಮಾಡ್ಕೊಂಡಿರಲಿ ಯಾವ ಏರಿಯಾಕ್ಕೆ. ಇಲ್ಲಿ ಬಯಲಾಡಿನಾಗ ಇಲ್ಲಿ ಮಳೆ ಪ್ರಮಾಣ ಎಷ್ಟು, ಇಲ್ಲಿ ಬದುಕುವ ಬೆಳೆ ಯಾವುವು, ಇಲ್ಲಿ ನಾವೇನು ಮಾಡ್ಕೋಬೇಕು ಅದನ್ನು ನಾವು ಮಾಡ್ಬೋದಲ್ಲ. ಈ ರೀತಿ ಗಿಡ ಮರ ಮಾಡಿಬಿಟ್ರೆ ಎಷ್ಟೊಂದು ಗಾಳಿನ ಪೊಲ್ಯೂಷನ್ ಮಾಡ್ತಾಯಿದ್ವಿ, ಎಷ್ಟೊಂದು ಯಂತ್ರಗಳು ಉತ್ಪತ್ತಿ ಆಗ್ತಾಯಿದ್ದಾವೆ. ಮನೆಗೆ ಒಂದೊಂದು ಕಾರುಗಳು, 2 ಕಾರುಗಳು, 10 ಏಸೋ ಮೋಟ್ರ್ ಬೈಕುಗಳು, ಬರೀ ವಾಹನಗಳು ಅಂತಂದರೆ ಕಣ್ಣಿಲಿ ನೋಡಿದರೆ ಎಲ್ಲಿಂದ ಎಲ್ಲಿಗನ ನೋಡಿದ್ರೂ ಬೆಂಗಳೂರಾಗೆ ರಸ್ತೆ ತುಂಬ ವಾಹನಗಳೇ. ಇಷ್ಟೊಂದು ಪೊಲ್ಯೂಷನ್ ಆಗ್ತಾ ಇರಬೇಕಾದ್ರೆ ನಾವೆಲ್ಲ ಗಿಡ ಮರಗಳನ್ನ ಆ ರೀತಿ ಸೃಷ್ಟಿ ಮಾಡಿದಾಗ ಆ ಒಂದು ಪೊಲ್ಯೂಷನ್ನು ಕಡಿಮೆ ಆಗ್ತಕ್ಕಂಥ ತಂತ್ರಗಳು, ನಾವು ಆರ್ಥಿಕತೆಯೂ ಹೆಚ್ಚಾಗುತ್ತೆ, ಪೊಲ್ಯೂಷನ್ನು ಕಮ್ಮಿ ಆಗುತ್ತೆ. ಆಕ್ಸಿಜನ್ ಫ್ಯಾಕ್ಟ್ರಿಗಳು ರೀ, ನಮ್ಮ ಭೂಮಿಗಳು ಫ್ಯಾಕ್ಟ್ರಿಗಳು, ಆಕ್ಸಿಜನ್ ಫ್ಯಾಕ್ಟ್ರಿಗಳು. ಇವು ಆಕ್ಸಿಜನ್ಗೆ ದುಡ್ಡು ಕೊಟ್ಟವರು ಯಾರು? ಸಮೂಹಕ್ಕೆ ಪುಗ್ಸೆಟ್ಟೆ ಕೊಡ್ತಾ ಇದ್ದೀವಲ್ಲ ನಾವು. ಹೋಗ್ಲಿ, ನಾವು ಬೆಳೆದ ಒಂದು ಬೆಳೆಗೆ ಯೋಗ್ಯವಾದ ಬೆಲೆನೂ ನಮಗೆ ಜಾಣರು ಕೊಡಲಿಕ್ಕೆ ಆಗಿಲ್ಲ ಅಂತಂದರೆ ನಾವು ನಮ್ಮ ಸ್ಥಿತಿಗಳನ್ನು ವೆಚ್ಚರಹಿತ ಮಾಡ್ಕೊಂಡಾಗ ಮಾತ್ರ ನಾವು ಸುಭದ್ರವಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಮುಂದೆ ಹಲಸಿನ ಸಾಲಿದೆ ಒಂದು. ಕೃಷಿಯಲ್ಲಿ ದುಡ್ಡಿಲ್ಲ ಅನ್ನೋದಕ್ಕಲ್ಲ, ಇದೆಲ್ಲದು ದುಡ್ಡೇ ಅಲ್ಲ. ಇವಾಗ ಕಾಣಿಸಿದೆಯಲ್ಲ, ಮಾಡಿ ಕಾಪಿ ಮಾಡಿ ರ್ಯಾಂಕ್ ಬರ್ರಿ ನೀವು. ನೋಡಿ, ಈಗ ಮಾವಿನ ಸಸಿ ಎಷ್ಟಿದೆ ಹೇಳಿ? ಮಾವಿನ ಸಸಿ 3 ಸಾಲಿದೆ, 7 3 21 ಗಿಡ ಇರ್ಬೋದು. 21 ಗಿಡದಲ್ಲಿ ಅದು ಎಷ್ಟು ಹಣ್ಣು ಬಂದು ಎಷ್ಟು ಮಾರ್ತೀರಾ ನೀವು? ಅಯ್ಯೋ ಮಾರಾಯ, ಇದು ಈಗ 2 ವರ್ಷದ ಗಿಡ, 6 ವರ್ಷದ ಗಿಡ ಒಂದೇ ಉಳಿದದ್ದು. ಮೊದಲನೇ ವರ್ಷ 30 ಗಿಡ ಹಾಕಿದ್ದೆ, 1 ಗಿಡ ಉಳಿತು. 2ನೇ ವರ್ಷ 2 ಗಿಡ ಉಳಿದ್ವು. ಇಲ್ಲಿ ಸಮೃದ್ಧಿಯಿಂದ ತೋಟ ಆಗಿಲ್ಲ, ಕೊರತೆಗಳಿಂದ ತೋಟ ಆಗಿದೆ. ನಂದು ಅಜಾರ್ದಾಗ 1 ಕಾಲು, ಬಜಾರ್ದಾಗ 1 ಕಾಲು. 2ನೇ ವರ್ಷ 2 ಗಿಡ ಉಳಿದ್ವು. 3ನೇ ವರ್ಷ ಏನಾಯ್ತು, ಕರೋನಾ ಬಂತು, ಎಲ್ಲ ಗಿಡಗಳು ಉಳಿದ್ಬಿಟ್ವು. ನಾನಿಲ್ಲೇ ಇದ್ನಲ್ಲ, ಕರೋನಾ ಬಂದದಕ್ಕೆ ಎಲ್ಲ ಗಿಡಗಳು ಉಳಿದ್ವು. ಈಗ ನೋಡ್ರಿ ಈ ರೀತಿ ಸಮೃದ್ಧಿ ಹೂ ಬಿಟ್ಟಿದೆ. ಅದು ಒಂದೇ ಗಿಡ ರೀ, ನಾವು 6ನೇ ವರ್ಷದ ಗಿಡ. ಅದರಲ್ಲಿ ಸುಮಾರು 200-300 ಕಾಯಿ ಬರ್ತಾ ಇದ್ದಾವೆ. ಬೇನಿಶ್ ಒಂದೊಂದೇ 1 kg ಗಟ್ಟಲೆ, 3/4 kg ಗಟ್ಟಲೆ ಇರ್ತವೆ. ನಾವು ಇನ್ನು ಮನೆಗೆ ತಿಂತೀವಿ. ಮೊದಲಿಗೆ ಬಂದದ್ದು ಏನಪ್ಪ ಅಂದರೆ ಮನೆಗೆ ತಿಂಬೋದು, ಮಠಮಾನಿಗಳಿಗೆ ಕೊಡೋದು, ಬೀಗರಿಗೆ ಕೊಡೋದು. ಯಾರೇ ಮಾಡಿದ್ರೆ ರೈತರು ಏನು ಮಾಡ್ತಾರೆ ಅಂದ್ರೆ 1 ಗಿಡ 2 ಗಿಡ ಇದ್ದರೆ ನೆಂಟ್ರಿಗೋಷ್ಟು, ಕೂಲಿಯರಿಗೋಷ್ಟು, ಕಾಳ್ರಿಗೋಷ್ಟು, ಮಕ್ಕಳಿಗೆ ಕಲ್ಲಿಲ್ಲಿ ಹೊಡಿಯೋಕ್ಕಷ್ಟು ಹೋಗ್ಬಿಡ್ತವೆ. ಅವ್ರಿಗೆ 3 ನಾಮ ಆಗುತ್ತೆ. 1 ಗಿಡದಾಗ ನಾನು ಆರ್ಥಿಕತೆ ಏನು ಹೇಳಕ್ಕೆ ಬರಲ್ಲ. ಹಂಗೆ ಒಂದು 10-6 ಗಿಡ ಹಾಕ್ರಪ್ಪ, 2 ಗಿಡ ಜನಕ್ಕೆ ಬಿಟ್ಬಿಡ್ರಿ. ಕೊಡೋದೇ ಚಟ ರೀ ರೈತರಿಗೆ ಎಲ್ಲರಿಗೆ. ಮೊದಲು ಕೊಡಬೇಕು. ಅವು ಯಾರು ಬಂದರೂ ನಮ್ಮನೆ ಬೆಳೆದು ತಗೊಳ್ರಿ ತಿನ್ನಿರಿ ಅಂತ ಕೊಡ್ತಿರ್ತೀವಿ. ಈ ರೀತಿ ನೋಡಿರಿ, ಇವಾಗೆಲ್ಲ ಇದು ಕಾಯಿ ಆಗ್ತಾಯಿದೆ, ಈಚೆ ಆಗ್ತಾಯಿದೆ. ಸಮೃದ್ಧಿ ಭಾಳ ಗಿಡ ಬಂದಾಗಲ್ರಿ ಆರ್ಥಿಕ ಲೆಕ್ಕಾಚಾರ. ಇದನ್ನು 6ನೇ ವರ್ಷದ ಪ್ಲಾಟು.
ಆರ್ಥಿಕವಾಗಿ ಲೆಕ್ಕಾಚಾರ ನನಗೆ ಹೇಳೋಕ್ಕಾಗಲ್ಲ, ಆದರೆ ಸಮೃದ್ಧಿಯಾಗಿ ಬದುಕಬಹುದು ಅಂತಲೂ ಹೇಳ. ಖರ್ಚುಗಳು ಬಹಳ ಕಡಿಮೆ ಇಲ್ಲಿ, ಯಾಕಂತಂದ್ರೆ ಇಲ್ಲಿ ಉಳುಮೆ ಇಲ್ಲ, ಗೊಬ್ಬರ ಇರಂಗಿಲ್ಲ. ಒಬ್ಬೇ ನಮ್ಮ ತಮ್ಮ ಇದೆಲ್ಲ ಮೇಂಟೈನ್ ಮಾಡ್ತಾನೆ. ಇಲ್ಲೆಲ್ಲ ಮಿಷನ್ ಹೊಡ್ಕೊಂಡು ಹೋಗ್ಬಿಟ್ರೆ ಇಟ್ಟಿಟ್ಟು ಎತ್ತರ ಹುಲ್ಲು ಬೆಳೆದಾಗ ಮಿಷನ್ ಹಿಂಗೆ ಹೋಗಿ ಹಿಂಗೆ ಬಂದುಬಿಟ್ರೆ ಆಗೋಗ್ಬಿಡ್ತು. ಇಲ್ಲೆಲ್ಲ ಬೆಳೆದದ್ದು ಇಲ್ಲಿ ಕಟ್ ಮಾಡಿಸಿ ಹಾಕ್ತಾನೆ. ವರ್ಷದಾಗ 3 ಸಲ 4 ಜನ ಕೂಲಿಯರ್ನ ಇಲ್ಲಿ ಪೂಜಾರಹಳ್ಳಿಯಿಂದ ಕರ್ಕೊಂಬಂದು ಕಟ್ ಮಾಡಿಸಿ ಹಾಕಿಬಿಡ್ತಾನೆ, ಮುಗಿದೋತು. ಒಂದು ವರ್ಷಕ್ಕೆ ಒಂದು 50 ಜನದ ಕೂಲಿ ಆಳಿನ ಖರ್ಚಿರ್ಬೋದು. 50 ಜನಕ್ಕೆ 500 ರೂಪಾಯಿಗೆ 5 25 ಒಂದು 25,000 ಖರ್ಚಾಗ್ಬೋದು. ಇದೆಲ್ಲ ಲಾಭ ಬಂದರೆ 7 ಲಕ್ಷ ಆಗುತ್ತಲ್ಲ ಮುಂದೆ. ಖರ್ಚುಗಳು ಭಾಳ ಕಡಿಮೆ. ನನಗಿರೋದೇ ಖರ್ಚುಗಳನ್ನ ಕಡಿಮೆ ಮಾಡ್ಬೇಕು ರೈತರಿಗೆ. ಖರ್ಚುಗಳು ಕಡಿಮೆ ಆದರೆ ಮಾತ್ರ ರೈತ ಬದುಕ್ತಾನೆ. ಯಾವ ಬೆಲೆ ಅಂತೂ ನಿಮಗೆ ಕೊಡೋಕ್ಕಾಗಲಿಲ್ಲ. ಖರ್ಚು ಕಮ್ಮಿ ಮಾಡಿಬಿಟ್ರೆ ಯಾವ ಬೆಲೆ ಕೊಡಪ್ಪ ನೀನು? ಪರಮಾತ್ಮ ನೀನೇ ನನಗೆ ಅಂತ ಅಂದ್ಕೊಂಡು ಕೊಡ್ಬೋದಲ್ಲಪ್ಪ. 30 ರೂಪಾಯಿ ಕೊಟ್ಟರು ಓಕೆ. ಅದಕ್ಕೆ ಯಾಕಂದ್ರೆ ಜಾಣರು ಕೊಡಲ್ಲ, ಭಾಳ ಜುಗ್ರು. ಉಳಿಸು ಅವ್ರಿಗೆ ಹಳ್ಳಿ ಬೇಕಾಗಿಲ್ಲ. ಇಲ್ಲೇ ಉಂಡಿರ್ತಾರೆ, ಇಲ್ಲೇ ಬದುಕಿರ್ತಾರೆ, ಇಲ್ಲಿಂದ ಪೇಟೆಗೆ ಹೋಗ್ತಾರೆ, ಅಲ್ಲಿ 30 ಸೈಟು, ಒಂದು ಮನೆ, ಮಕ್ಕಳು ಕಾನ್ವೆಂಟು, ಹಳ್ಳಿಗೆ ಟಾಟಾ. ಬರೀ ಉಳಿಸೋದ್ರಾಗೆ ಅವ್ರು ಉಳಿಸ್ಲಿ, ಅವ್ರು ಚೆನ್ನಾಗೇ ಇರಲಿ, ನಮಗೆ ಕೊಡೋದೇ ಖುಷಿ. ನಾವು ಹಳ್ಳಿಯಲ್ಲೂ ಚೆನ್ನಾಗಿರೋಕೆ ನಾವು ಯೋಚನೆ ಮಾಡ್ಬೇಕಲ್ಲ. ವೆಚ್ಚ ಕಮ್ಮಿ ಆದರೆ ಮಾತ್ರ ನಮ್ಮ ಕೃಷಿನೂ ಲಾಭ ಅಲ್ಲ. ಒಂದು ಯಾವ್ದಾನ ಕೈ ಕೊಟ್ಟರು ಇನ್ನೊಂದು ಹಿಡ್ಕೊಳುತ್ತಲ್ಲ. ಇದೊಂದು ನುಗ್ಗಿ ಗಿಡ ನೋಡ್ರಿ, ಇದು ಎಷ್ಟೊಂದು ಬಿಟ್ಟಿದೆ. ಇದು ಕಾಯಿ ಬಿಟ್ಟಾಗ ಕಾಯಿ ಒಂದೇ ಮಾರಿದ್ರು ಇದಿಷ್ಟು ಕಡ್ದು ಬಿಟ್ಟು ಈ ಡ್ರೈನೇಜ್ಗೆ ಹಾಕಿರಿ ಏಡು ಗೊಬ್ಬರ ಆಗುತ್ತೆ ಗುರುವೆ. ಬೇಜಾನ್ ಗೊಬ್ಬರ ಆಗುತ್ತೆ. ಗೊಬ್ಬರದ ಫ್ಯಾಕ್ಟ್ರಿ ಇಲ್ಲೇ ಮಾಡ್ಕೋಬೇಕು ನಾವು. ಬಯೋಡೈವರ್ಸಿಟಿ ಇದೆ, ಔಷಧಿ ಫ್ಯಾಕ್ಟ್ರಿನೂ ಇಲ್ಲೇ ಆತಲ್ಲ ನಮ್ದು. ಯಾವ ಔಷಧಿಗಳು ಬೇಕಾಗಿಲ್ಲಲ್ಲ. ಬಯೋಡೈವರ್ಸಿಟಿ ಇದ್ರೆ ಯಾವ ಔಷಧಿ ಬೇಕಾಗಿಲ್ಲ, ಕಾಯಿಲೆಗಳೇ ಬರಲ್ಲ. ಅಂದರೆ ನಮ್ಮ ಒಂದು ಕ್ಷೇತ್ರನ ನಾವು ಫ್ಯಾಕ್ಟ್ರಿಯನ್ನ ಭಾವನೆಗೆ ಬಂದು ಎಲ್ಲನೂ ಒಂದು ಸಿಸ್ಟಮ್ ವ್ಯವಸ್ಥೆ ಮಾಡಿದಾಗ ಸಮೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತ ನನ್ನ ಭಾವ. ಈಗ ಚಲಾವಣೆಯಲ್ಲಿ ಪೇಪರ್ ನೋಟ್ ಒಂದೇ ದುಡ್ಡಲ್ಲ. ನಮ್ಮ ಪರಂಪರೆಯಲ್ಲಿ ಅಷ್ಟಲಕ್ಷ್ಮಿಯರು ಅಂತ ಹೇಳಿದ್ದಾರೆ. ಈ ಹಣ್ಣು ಬಂದಾಗ ಈ ಫಲ ಬರುತ್ತಲ್ಲ, ಅದನ್ನ ಧಾನ್ಯನೋ ಹಣ್ಣು ಆದರೆ ಇದನ್ನು ಲಕ್ಷ್ಮಿ ಅಂದಿದ್ದೀವಿ. ಧಾನ್ಯ ಲಕ್ಷ್ಮಿ. ನಾವು ಏನೋ ಹೊಸ ಚಿಂತನೆ ಮಾಡ್ತೀವಿ, ಎಲ್ಲಿಗೆ ಹೋಗ್ತೀವಿ, ಅದು ಶೌರ್ಯ ಲಕ್ಷ್ಮಿ. ನಿನಗೆ ಮಕ್ಕಳಾದರೂ ಅದು ಸಂತಾನ ಲಕ್ಷ್ಮಿ. ಕಸ ಸಿಕ್ತು, ಇದೆಲ್ಲ ಕಸ ಅಂತ ಇಲ್ಲಿ ಹಾಕಿದೀವಲ್ಲ, ಆ ಕಸನ ಅದೆಲ್ಲ ಕೊಳತು ಗೊಬ್ಬರ ಆದರೆ ಏನಾಗತ್ತೆ, ದರಿದ್ರ ಅಂತೀವಿ ಕಸನ. ಆ ದರಿದ್ರ ಲಕ್ಷ್ಮಿ ಭಾಗ್ಯಲಕ್ಷ್ಮಿ ಆಗಿಬಿಡ್ತಾಳಲ್ಲ. ಅಷ್ಟಲಕ್ಷ್ಮಿಯರು ಅಂದಿದ್ದೀವಿ. ಭೂಮಿನೇ ನಮಗೆ ಲಕ್ಷ್ಮಿ, ವಸುಂಧರೆ ಅಂದಿದ್ದೀವಿ. ಚಿನ್ನ ಸಿಗೋದು ಇಲ್ಲೇ, ಅನ್ನ ಸಿಗೋದು ಇಲ್ಲೇ, ಹೌದಲ್ಲ ಗುರುವೆ? ಮತ್ತೆ ಇಷ್ಟೆಲ್ಲ ಲಕ್ಷ್ಮಿಗಳಿದ್ದು ಒಂದೇ ಲಕ್ಷ್ಮಿಗೆ ಹೊಡೆದಾಡಿದರೆ ಟೆನ್ಷನ್ ಬರ್ತತೆ, BP ಬರ್ತತೆ, ಶುಗರ್ ಬರುತ್ತೆ. ಈ ಎಲ್ಲದೂ ಲಕ್ಷ್ಮಿ ಅಂದ್ಕೊಂಡಾಗ ಎಲ್ಲ ಟುಸ್ ಅಂತ ಹೋಗ್ಬಿಡ್ತವೆ. ಆನಂದ ಬರುತ್ತೆ. ಆನಂದ ಬರೋದು ಬೇಕು, ಒಂದೇ ಒಂದು ಹಿಡ್ಕೊಂಡು ಹೋಗೋದು ಬೇಕು. ಆಮೇಲೆ ಯಾವುದೋ ದೊಡ್ಡ ಕಾಯಿಲೆ ಬಂದ್ರೆ ಅದು ಎಲ್ಲ ಖಾಲಿ ಮಾಡ್ತಾರೆ. ಖಾಲಿ ಮಾಡೋಕೆ ಕಾದಿರ್ತಾರಲ್ಲ. ಏನೆಲ್ಲ ಇದ್ದನು ಪೂರ್ತಿ ಕ್ಲೋಸ್. ಏನು ಸತ್ತಾಗೇನು ಹೊತ್ಕೊಂಡು ಹೋಗ್ವಣ್ಣಯ್ಯ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ವಿ. ಇರೋದು ಆನಂದ ಅಂತ ಅಂದ್ಕೊಂಡು ಆನಂದವಾಗಿ ಬದುಕುವ ಕಲೆಯನ್ನು ರೈತ ಕಲಿಬೇಕಾಗಿ. ಆನಂದವೇ ಪರಮ ಭಾಗ್ಯ.